ಅರ್ಥ ಮಾಡ್ಕೊಳ್ಳಿ, ಸೀತಾಪುರನೇ ಪ್ರಶಸ್ತವಾದ ಜಾಗ. ಪ್ಲಾನ್ ಮಾಡಿದ್ದೀನಿ. ಈ ಅವಕಾಶ ಬಿಟ್ರೆ ನರಸಿಂಹನ್ ಮುಗಿಸೋದು ಬಹಳ ಕಷ್ಟ. ನನ್ಗದೆಲ್ಲ ಗೊತ್ತಿಲ್ಲ. ರಿಪೋರ್ಟರ್ ತರ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಅದಕ್ಕೆ ಅದೇನ್ ದಾರಿ ಹುಡುಕಿಯೋ ನೀನ್ ಹುಡುಕು. ನನಗೇನು ಆ ನರಸಿಂಹರಾವ್ ನನ್ನ ದಾರಿಗೆ ಅಡ್ಡ ಬರಬಾರ್ದು ಅಷ್ಟೇ. ಅದಾಗತ್ತೇನೋ ನಂಬಿಕೆ ಇದೆ, ಅಷ್ಟು ಸಾಕು. ಏನಿದು ಬರ್ತಾ ಇದೀವಂತೆ? ಯಾರು ಹಾಕ್ಸಿದ್ದು ಇದನ್ನ? ಸ್ಟೂಪಿಡ್. ನನ್ನ ಮೇಲೆ ಯಾಕೆ ಸಿಟ್ಕೋತೀಯಣ್ಣ? ನಾನು ಹಾಕ್ಸಿದ್ದು. ನಿನ್ ಜನ ಸೀತಾಪುರದವರು ನೋಡು. ನನ್ನ ಕೇಳಿದ್ರೆ ಇದನ್ನ ಯಾಕೆ ಹಾಕ್ಸ್ಬೇಕಿತ್ತು? ಕೇಳೋದೇನಣ್ಣ, ಪ್ರತಿ ವರ್ಷ ಹೋಗ್ತೀವಿ, ಹಾಗೆ ಈ ವರ್ಷನೂ ಬರ್ತೀವಿ ಅಂತ ಅನ್ಕೊಂಡಿದ್ದಾರೆ. ನಾವು ಬರ್ತೀವಿ ಅಂತ ಯಾರು ಹೇಳಿದ್ದವ್ರಿಗೆ? ನನ್ನ ಮೇಲೆ ಸಿಟ್ಕೊಂಡ ಹಾಗೆ ನೀನ್ ಸೀತಾಪುರದ ಜನದ ಮೇಲೆ ಸಿಟ್ಕೊಳ್ಳೋ ಹಾಗಿಲ್ಲಣ್ಣ. ನಿನ್ಗೆ ಓಟ್ ಹಾಕಿದವ್ರವರು. ನನಗೆ ಓಟ್ ಹಾಕ್ತಾ ಇರೋದು ನಾನು ಮಾಡೋ ಕೆಲಸಕ್ಕೆ, ಈ ತರ ಪೂಜೆ ಕಾರ್ಯಕ್ಕಲ್ಲ. ಅಷ್ಟು ಮುಟ್ಟಾಳ ಜನ ಆದ್ರೆ ನಾನು ಓಟೇ ಬೇಕಾಗಿಲ್ಲ. ಈಗ ಪ್ರಿಂಟ್ ಮಾಡ್ಸಾಗಿದೆ, ಬೇರೆ ದಾರಿ ಇಲ್ಲ, ನೀನು ಹೋಗ್ಲೇಬೇಕಾಗುತ್ತೆ. ನಾನು ಹೋಗಲ್ಲ. ನರ್ಮದಾ ಇದ್ದಾಗ ವರ್ಷ ವರ್ಷ ದೇವಸ್ಥಾನಕ್ಕೆ ಹೋಗಿ ಅನ್ನದಾನ, ವಸ್ತ್ರದಾನ ಅಂತ ಬೇಕಾದಂಗೆ ಮಾಡ್ಕೊಂಡು ಬರ್ತಿದ್ಲು. ಇವತ್ತು ಅವಳು ಇಲ್ಲ ಅಂತ ಅದನ್ನೆಲ್ಲ ನಾವು ಮರೆತು ಬಿಟ್ರೆ ಅವಳ ಆತ್ಮಕ್ಕೆ ಶಾಂತಿ ಸಿಗುತ್ತೇನಪ್ಪ. ಈಗಲಾದ್ರೂ ಮನೇಲೊಂದು ಶುಭ ಕಾರ್ಯ ನಡೀಲಿ, ನಮ್ಮ ಅಮೃತನಿಗೆ ಒಂದ್ ದಾರಿ ತೋರ್ಸಪ್ಪ ಅಂತ ಕೇಳ್ಕೊಂಡು ಬರೋಣ. ಕೊನೆಗೂ ನೀವು ತಾನೇ ಗೆಲ್ಲಬೇಕು. ಸೋಲು ಗೆಲುವು ಅನ್ನೋದಕ್ಕೆ ಇದೇನು ಆಟ ಏನಪ್ಪ? ಸೀತಾಪುರಕ್ಕೆ ನಾನು ಬರ್ತೀನಿ ಅಂತ ಒಪ್ಕೊ. ಸಾವಿತ್ರಿನೂ ಬರಲಿ ಅಂತ ಹೇಳಲಿಲ್ಲ. ಪದ್ಧತಿ ಹಾಗಿಲ್ಲಪ್ಪ. ಜನ ಏನಂತಾರೆ? ಪದ್ಧತಿನ ಬದಲಾಯಿಸೋಣ ಅತ್ತೆ. ನಾಡಿದ್ದು ಹೇಗಿದ್ರು ಡೈವರ್ಸ್ ಹಿಯರಿಂಗ್ ಇದೆಯಲ್ಲ, ಆಮೇಲೆ ನಾನು ಒಬ್ಬನೇ ಆಗ್ತೀನಿ. ನಿಮ್ಮಪ್ಪ ಸಖತ್ ಸ್ಟ್ರಾಂಗು. ಸೀತಾಪುರಕ್ಕೆ ನಾನ್ ಬಂದ್ರೆ ಅವಳು ಬರಬಾರ್ದು ಅಂತ ಹೇಳಿದ್ದಾರೆ. ಅಜ್ಜಿ ಬಿಡ್ಬೇಕಲ್ಲ. ನಾನು ಆಗ್ಲೇ ಹೇಳಿಲ್ವ ನಿಂಗೆ, ನಿಮ್ಮ ಅಜ್ಜಿ ಆ ಇಂದಿರಾ ಗಾಂಧಿ ಅಪರಾವತಾರ. ಪೂಜೆ ನಡಿಬೇಕಲ್ಲ, ಒಪ್ಪಿಸ್ತಾರೆ. ಅದ್ ಸರಿ, ನೀನ್ ಯಾಕೆ ಅವಳು ಬಂದ್ರೆ ನೀನ್ ಬರಲ್ಲ ಅಂತ ಹೇಳಿದ್ಯಂತೆ? ನಾನು ಬರ್ತೀನಿ, ಅವಳು ಬರಬಾರ್ದು ಅಂತ ತಾಕೀತ್ ಹಾಕ್ಬೇಕಿತ್ತು ನೀನು. ಈ ಮನೆ ಮಗಳು ಕಣ್ಣು, ನಿಂಗೆ ಹಕ್ಕಿದೆ. ನನಗೆ ಇಂಟ್ರೆಸ್ಟ್ ಇಲ್ಲ ಚಿಕ್ಕಮ್ಮ. ಅಲ್ಲ ಕಣೆ, ನಿನ್ಗೆ ಹೇಳ್ಬಿಟ್ರೆ ಹೇಗೆ? ಪಾಪ ಒಬ್ಬಂಟಿ ಭಾವ, ಅವ್ರ ಮುಖ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಅವ್ರಿಗೂ ಏನಾದ್ರೂ ಬಾ ಅಮೃತ. ನೋಡ್ತೀನಿ. ಹಲೋ ಚಕು, ಅಮೃತನ ಸೀತಾಪುರಕ್ಕೆ ಬರಕ್ಕೆ ಒಪ್ಸಿದ್ದೀನಿ. ಮಗಳಿಂದಾನೇ ಅಪ್ಪನ ನಮಗ್ ಜವಾಬ್ದಾರಿ ನಿಂದು. ಅರ್ಧ ಗಂಟೆ ಪೂಜೆ, ಅದು ನಿನ್ ಕೈಲಿ ಆಗಲ್ಲ ಅಲ್ಲ? ಆಯ್ತು, ನಿನ್ನ ಬಲವಂತಕ್ಕೆ ಆಗಲ್ಲ. ಸಾವಿತ್ರಿ ಸೀತಾಪುರಕ್ಕೆ ಬರೋದಾದ್ರೆ ನಾನ್ ಬರಲ್ಲ. ಅವಳಿಗೆ ಸಮಾಧಾನ ಹೇಳಿ. ಅಮೃತ ಬರಲ್ಲ ಅಂದ್ರೆ ನಾನು ಬರಲ್ಲ. ನನ್ ಮಾತು ಕೇಳಮ್ಮ. ಕಷ್ಟಪಟ್ಟು ನಿಮ್ಮ ಅಪ್ಪನ ಒಪ್ಸಿದ್ದೀನಿ ಕಣೆ. ಗಂಡ ಹೆಂಡತಿ ಇಬ್ರು ಕೂತ್ಕೊಂಡು ಪೂಜೆ ಮಾಡ್ಬೇಕಮ್ಮ. ನನ್ನ ಪ್ರಕಾರ ಅಪ್ಪನ ಹೆಂಡತಿ ಅಂದ್ರೆ ನಮ್ಮಮ್ಮ. ಅವನೀಗ ಇಲ್ಲ, ಸೊ ಅಪ್ಪಂಗೂ ಹೆಂಡತಿ ಇಲ್ಲ. ಅವಳ ಶ್ರೀರಕ್ಷೆ ಇಲ್ಲದೆ, ಕುಂಕುಮದ ಬಲ ಇಲ್ಲದೆ ಶ್ರೇಯಸ್ಸು ಅಸಾಧ್ಯ ಅವನಿಗೆ. ಅವನೇನಾದ್ರೂ ರೇಕೊಳ್ಳಿ, ನರಸಿಂಹನ ಪ್ರಾಣ ಉಳಿಸ್ಬೇಕು. ಏನ್ ಮೇಡಮ್ ನಿಮ್ಮನೆ ಲೇಟೆಸ್ಟ್ ಸುದ್ದಿ? ಎಷ್ಟು ಸೀಟ್ ಹೊರಟಿದೆ ಸೀತಾಪುರಕ್ಕೆ? ಸದ್ಯಕ್ಕೆ ಸಾವಿತ್ರಿ ಡ್ರಾಪ್ ಆಗಿದ್ದಾಳೆ. ಒಳ್ಳೇದೇ ಆಯ್ತು, ನರಸಿಂಹ ಒಬ್ನೇ ಸಿಗ್ತಾನೆ ಬೇಟೆಗೆ. ಹಾಗ ಅನ್ಕೋಬೇಡಿ ಜಗ್ಗು, ಅವ್ರ ಸುತ್ತಮುತ್ತ ನಾವು ಇರ್ತೀವಿ. ನೀವಿದ್ರೆ ಪರವಾಗಿಲ್ಲ, ಅಲ್ಲಿ ಏನೇನ್ ನಡೆಯುತ್ತೆ, ಯಾವಾಗ ನಡೆಯುತ್ತೆ ಅಂತ ಫುಲ್ ಡೀಟೇಲ್ ಬೇಕು. ಪೂಜೆ ಎಲ್ಲ ಆದ್ಮೇಲೆ ಪ್ರಸಾದನ ಮನೆ ಮಹಾಲಕ್ಷ್ಮಿ ಅಂತ ಹೆಂಡತಿ ಕೇಳಿ ಕೊಡ್ತಾರೆ. ಅಲ್ಲಿ ಮಹಾಲಕ್ಷ್ಮಿ ಇರೋಲ್ವಲ್ಲ? ಈಗ ಏನ್ ಮಾಡ್ತಾರೋ ಗೊತ್ತಿಲ್ಲ. ಇದು ಕ್ಯಾಚ್ ಪಾಯಿಂಟ್. ಇದೇ ಬೇಕಾಗಿರೋದು ನಮ್ಮ ಷಡ್ಯಂತ್ರಕ್ಕೆ.